60ರಿಂದ 70 ಮಾರ್ಕ್ಸ್ ಬರುವಷ್ಟು ಕ್ವಶನ್ಸ್ಗಳನ್ನು 1-2 ಪಾರ್ಟಲ್ಲಿ ತೊಗೊಂಡು ಬರ್ತೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಮಾತ್ರ ಚೆಕ್ ಮಾಡೋದನ್ನು ಮಾತ್ರ ಮರೀತೀರಿ. ನಿಮಗೆ ಸ್ಟೇಟ್ದವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್, ಪ್ರಿಪ್ರೇಟರಿ ಎಕ್ಸಾಮ್ದು ಸ್ಟೇಟ್ ಲೆವೆಲ್ ಅದು ಕೀ ಆನ್ಸರ್, 7 ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀವಿ. ಗುರಿ 80 ಇದೆ, 50+ ಮಾರ್ಕ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಒಂದು ಪಾಸಿಂಗ್ ಪ್ಯಾಕೇಜ್ PDF ಹಾಕಿದ್ದೀವಿ. ಆಮೇಲೆ ಔಟ್ ಆಫ್ ಔಟ್ ಪೇಪರಲ್ಲಿ 80ಕ್ಕೆ 80 ಅಂಕ ಪಡೆದಿರ್ತಕ್ಕಂಥ ಪೇಪರನ್ನು ಸಹಿತ ಕೂಡ ಹಾಕಿದ್ದೀವಿ. ಎಲ್ಲರೂ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಷ್ಟು ವಿಡಿಯೋ ನೋಡಿದರೆ 80 ಔಟ್ ಆಫ್ 80 ತಯಾರಿಗೆ ನಿಯರ್ ಇದ್ದೀರಿ ಅಂದಂಗೆ ಆಯಿತು. ಸೊ ನೋಡುವ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಟ್ಟಾರೆ ನಾನು ಈ ವಿಡಿಯೋದಲ್ಲಿ ಒಂದು 30 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಭಾರತದ ಮೊದಲ ಗೃಹ ಮಂತ್ರಿ ಮೊದಲನೇ ವಿಶ್ವಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ನಮ್ಮ ಸಂವಿಧಾನದ 21ನೇ ಎ ವಿಧಿ ಸೂಚಿಸೋದು. ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ 20ನೇ ಶತಮಾನದ ಅದ್ಭುತ ಲೋಹ. ಕೋಲ್ಕತ್ತಾ ಬಂದರಿನ ಒತ್ತಡ ಕಡಿಮೆ ಮಾಡಲು ನಿರ್ಮಿಸಿರುವ ಕೃತಕ ಬಂದರು. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದ ವರ್ಷ. ಆರ್ಥಿಕ ಯೋಜನೆಯನ್ನ ಪ್ರಾರಂಭಿಸಿದ ವರ್ಷ ಅಂತ ಕೇಳಿದ್ದಾರೆ. ಇನ್ನು 1 ಮಾರ್ಕ್ಸ್ನಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲಿಕ್ಕೆ ಹಿಟ್ಲರ್ ಸ್ಥಾಪಿಸಿದ ಕ್ರೌರ್ಯರ ಪಡೆ ಯಾವುದು? ವಿಶ್ವಸಂಸ್ಥೆಯ ಸಚಿವ ಸಂಪುಟ ಯಾವುದು? ಬಾಲಕಾರ್ಮಿಕ ಎಂದರೆ ಯಾರು? ಹೆಣ್ಣು ಶಿಶು ಹತ್ಯೆ ಎಂದರೇನು? ಎಲೆ ಉದುರಿಸುವ ಅರಣ್ಯಗಳನ್ನು ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಎಂದು ಏಕೆ ಕರೀತಾರೆ? ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸೋರು ಯಾರು? ಗೃಹ ನಿರ್ಮಾಣ, ಆಸ್ತಿ ಖರೀದಿ ಮೊದಲಾದ ಭವಿಷ್ಯದ ಅವಶ್ಯಕತೆಗಾಗಿ ಯಾವ ಖಾತೆ ತೆರೆಯುವುದು ಸೂಕ್ತ? ಫಸ್ಟ್ ಎಲ್ಲ 1 ಮಾರ್ಕ್ ನೋಡೋಣ, ಆಮೇಲೆ 2-3 ಮಾರ್ಕ್ಸ್ಗಳನ್ನು ನಾನು ಏನು ಮಾಡ್ತೀನಿ ಹೇಳ್ತೀನಿ. ನೆಕ್ಸ್ಟ್, ಈ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ್ರು. ನಾಜಿ ಪಕ್ಷದ ಸ್ಥಾಪಕ. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ. ಚಿತ್ರ ಕಲಾವಿದನೊಬ್ಬ ಆತ್ಮಸಂತೋಷಕ್ಕಾಗಿ ಚಿತ್ರ ಬಿಡಿಸುವ ಕಾರ್ಯದಲ್ಲಿ ತೊಡಗಿರೋದು ಯಾವ ಪ್ರಕಾರದ ದುಡಿಮೆ? ಬಂಗಾಳದ ಕಣ್ಣೀರಿನ ನದಿ ಡ್ಯಾಶ್. ಇತ್ತೀಚೆಗೆ ಅಬ್ರಕದ ರಫ್ತು ಕಡಿಮೆಯಾಗಿದೆ ಏಕೆ? ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಡ್ಯಾಶ್. ಭಾರತದ ಪ್ರಮುಖ ಉದ್ಯಮ ಪ್ರವರ್ತಕ ಸಂಸ್ಥೆ ಯಾವುದು? ಇನ್ನು ಸ್ವಾತಂತ್ರ್ಯ ನಂತರ ಫ್ರೆಂಚರ ವಸಾಹತುವಾಗಿದ್ದ ಭಾರತದ ಪ್ರದೇಶಗಳು ಯಾವುವು? 1ನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ವಿಶ್ವಸಂಸ್ಥೆ ಪದವನ್ನು ಚಾಲ್ತಿಗೆ ತಂದವರು ಯಾರು? ಭಾರತ ಸರ್ಕಾರ ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪಿಸಿದೆ ಏಕೆ? ಬಾಲಕಾರ್ಮಿಕ ವಿರೋಧಿ ಕಾಯ್ದೆಯನ್ನು ಉಲ್ಲಂಘಿಸಿದ ಉದ್ಯೋಗಪತಿ ಕಡ್ಡಾಯವಾಗಿ ಭರಿಸಬೇಕಾದದ್ದು ಏನು? ಗಂಗಾ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಕರೀತಾರೆ ಏಕೆ? ಭಾರತದ ಹಣಕಾಸು ವರ್ಷದ ಅವಧಿ ಯಾವುದು? ಉದ್ಯಮಿಯು ದೇಶದ ಸಂಪತ್ತು ಹೇಗೆ ಅನ್ನೋ ಪ್ರಶ್ನೆ ಇತ್ತು. ನೆಕ್ಸ್ಟ್ 1 ಮಾರ್ಕ್ಸ್ನಲ್ಲಿ ಕೇಳೋದಾದರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು. ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಯನ್ನು ವಿರೋಧಿಸಲು ಕಾರಣ. ಅಂತಾರಾಷ್ಟ್ರೀಯ ನ್ಯಾಯಾಲಯವಿರುವ ಸ್ಥಳ. 1976ರ ಸಮಾನ ವೇತನ ಕಾಯ್ದೆ ಜಾರಿಗೆ ತರಲು ಕಾರಣ. ಮಕ್ಕಳ ಸಹಾಯವಾಣಿ ಸಂಖ್ಯೆ. ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆಯು ಹೆಚ್ಚು ಕೇಂದ್ರೀಕೃತವಾಗಿದೆ ಏಕೆ? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರು ಯಾರು? ಪರಿಹಾರ ಮೊತ್ತ 20 ಲಕ್ಷ ರೂಪಾಯಿಗಳನ್ನು ಮೀರಿದ್ದು 1 ಕೋಟಿಯೊಳಗಿದ್ದರೆ ದೂರು ಕೊಡಬೇಕಾದ ಗ್ರಾಹಕರ ವೇದಿಕೆ. ಇನ್ನು ಮತ್ತೆ 1 ಮಾರ್ಕ್ಸ್ನಲ್ಲಿ ಕೇಳಿದರೆ, ಮರಾಠರ ಕೊನೆಯ ಪೇಶ್ವೆ ಯಾರು? 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ದೇಶದ ವಿಭಜನೆಗೆ ಹೇಗೆ ಕಾರಣವಾಯಿತು? ದತ್ತಿ ಸಮಿತಿಯ ಕಾರ್ಯಕ್ಷೇತ್ರಗಳು ಕಡಿಮೆಯಾಗುತ್ತಿದೆ ಏಕೆ? ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಬೇಸಿಗೆ ಕಾಲದಲ್ಲಿ ಉತ್ತರ ಭಾರತದ ಉಷ್ಣಾಂಶ ಹೆಚ್ಚಾಗಿರಲು ಕಾರಣ ಏನು? ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಏಕೆ ಕರಿತೀವಿ? ಡಾಕ್ಟರ್ MS ಸ್ವಾಮಿನಾಥನನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಏಕೆ ಕರಿತೀವಿ? ಉದ್ಯಮಶೀಲತೆ ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಇನ್ನಷ್ಟಿದಾವ. ಪೇಶ್ವೆ 2ನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಒಪ್ಪಂದ. ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ. ಭದ್ರತಾ ಸಮಿತಿಯಲ್ಲಿನ ಖಾಯಂ ಸದಸ್ಯ ರಾಷ್ಟ್ರಗಳು. 1976ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹೀಗೆ ತಿದ್ದುಪಡಿ ಮಾಡಲಾಗಿದೆ. ಶ್ರಮ ವಿಭಜನೆಗೆ ಕಾರಣ. ಬಾಕ್ಸೈಟ್ ಅನ್ನು 20ನೇ ಶತಮಾನದ ಅದ್ಭುತ ಲೋಹ ಅಂತ ಏಕೆ ಕರೀತಾರೆ? ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ
ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಮಂಡಿಸುವ ಆಯವ್ಯಯ ಯಾವುದು? ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಆಚರಿಸೋದು ಯಾವಾಗ? ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? 1909ರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ರಚಿಸಲು ಕಾರಣವೇನು? ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಸಂಸ್ಥೆ ಏಕೆ ಸ್ಥಾಪಿಸಿದೆ? 1989ರ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು ಯಾರಿಗೆ ವಹಿಸಿದೆ? ನಮ್ಮ ಜಲಾಶಯಗಳ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗ್ತಾ ಇದೆ ಏಕೆ? ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರೋ ಅರಣ್ಯ ಯಾವುದು? ಹಸಿರು ಕ್ರಾಂತಿ ಎಂದರೇನು? ಟೆಲಿಶಾಪಿಂಗ್ ಜನರಿಗೆ ಹೇಗೆ ವರದಾನವಾಗಿದೆ ಅಂತ ಕೇಳಿದ್ದಾರೆ. ಇಷ್ಟೆಲ್ಲ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ S1 ಅಂಕದ ಪ್ರಶ್ನೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು. 2 ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ. 19ನೇ ಶತಮಾನ ಭಾರತದ ಚರಿತ್ರೆಯಲ್ಲಿ ಪುನರುಜ್ಜೀವನದ ಕಾಲವಾಗಿದೆ ಸಮರ್ಥಿಸಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರ ಆಡಳಿತದ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತು ಸ್ಪಷ್ಟೀಕರಿಸಿ. ಭಾರತದಲ್ಲಿ ಪ್ರಾದೇಶಿಕವಾದ ಸಹಜವಾಗಿ ಬೆಳೆಯಲು ಕಾರಣವಾದ ಅಂಶಗಳು ಯಾವುವು? ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳು ಯಾವುವು? ಸರ್ಕಾರ ಅಸ್ಪೃಶ್ಯತೆಯ ನಿವಾರಣೆಗೆ ಹೇಗೆ ಪ್ರಯತ್ನ ಮಾಡ್ತಾ ಇದೆ? ಮಹಿಳಾ ಸಂಘಟನೆ ಎಸ್ ಮತ್ತೆ ವಿವೇಕಾನಂದರು ಯುವಕ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ? ಬ್ರಿಟಿಷರು ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳು 1857ರ ದಂಗೆಗೆ ಕಾರಣವಾಯಿತು ಹೇಗೆ? ಪ್ರಾದೇಶಿಕವಾದ ದೇಶದ ಅಭಿವೃದ್ಧಿಗೆ ಮಾರಕ ಹೇಗೆ? ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ನೀಡಿದ ಘಟನೆಗಳು ಯಾವುವು? ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗನ್ನು ನಿವಾರಿಸಲು ನಿಮ್ಮ ಸಲಹೆಗಳು ಏನು? ಭಾರತದ ಪ್ರಮುಖ ಪರಿಸರ ಚಳುವಳಿಗಳು ಯಾವುವು? ಭಾರತದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ವಿವರಿಸಿರಿ. ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆ? ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿರಿ. ಗ್ರಾಹಕನನ್ನು ಮಾರುಕಟ್ಟೆ ರಾಜ ಎಂದು ಕರೀತಾರೆ ಏಕೆ ಅಂತ ಇತ್ತು. ಇನ್ನು ಬಕ್ಸಾರ್ ಕದನ ಬ್ರಿಟಿಷರ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತ್ತು ಹೇಗೆ? ಸರ್ದಾರ್ ವಲ್ಲಭಭಾಯಿ ಪಟೇಲರು ದೇಶೀಯ ಸಂಸ್ಥಾನಗಳನ್ನು ವಿಲೀನೀಕರಣಗಳನ್ನು ಹೇಗೆ ಯಶಸ್ವಿಗೊಳಿಸಿದರು? ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಏಕೆ? ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳನ್ನು ಪಟ್ಟಿ ಮಾಡಿ. ನಿರುದ್ಯೋಗ ಅತ್ಯಂತ ಗಂಭೀರ ಸಮಸ್ಯೆಯಾಗಿದೆ ಹೇಗೆ? ಬಾಲಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳನ್ನು ವಿವರಿಸಿರಿ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸಗಳು ಏನು? ರಸ್ತೆ ಸಾರಿಗೆಯಲ್ಲಿ ಕಂಡುಬರುವ ತೊಡಕುಗಳನ್ನು ವಿವರಿಸಿರಿ. ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸ ಏನು? ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನು 1857ರ ದಂಗೆಗೆ ತತ್ಕ್ಷಣದ ಕಾರಣಗಳನ್ನು ವಿವರಿಸಿರಿ. ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಅನ್ಯ ರಾಷ್ಟ್ರಗಳೊಂದಿಗೆ ಭಾರತಕ್ಕೆ ಉತ್ತಮ ಬಾಂಧವ್ಯ ಅವಶ್ಯಕ ಹೇಗೆ ಸಮರ್ಥಿಸಿ. ಮಾನವ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಭಾರತ ನಿರಂತರವಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಸ್ಪಷ್ಟೀಕರಿಸಿ. ಭಾರತದ ಯಾವುದಾದರೂ 4 ಪರಿಸರ ಸಂರಕ್ಷಣಾ ಚಳವಳಿಗಳನ್ನು ಹೆಸರಿಸಿರಿ. ಭಾರತದ ಯಾವುದಾದರೂ 4 ಸಾಮಾಜಿಕ ಸವಾಲುಗಳನ್ನು ತಿಳಿಸಿ. ಪರ್ಯಾಪ್ತ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಹೇಗೆ? ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದ ಮೇಲಿನ ಪರಿಣಾಮಗಳು ಏನು? ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿಲ್ಲ ವಿಮರ್ಶಿಸಿರಿ. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸಗಳು ಏನು? ಸೊ ಇಷ್ಟು ಸ್ನೇಹಿತರೆ ನಾನು ಏನು ಮಾಡಿದ್ದೀನಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದ ಅಂತ ಹೇಳ್ತಾ 3 ಮತ್ತು 4 ಅಂಕಗಳ ಮತ್ತು ಇಂಡಿಯನ್ ಮ್ಯಾಪ್ಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ನಾನು ನೆಕ್ಸ್ಟ್ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ. ಸೊ ನಮ್ಮ ಕನ್ನಡ ವಿಡಿಯೋಗಳು ಹೇಗಾಯಿತು ಅನ್ನೋದನ್ನು ತಾವು ಹೇಳಬೇಕು. ಖಂಡಿತವಾಗಿ ವಿಡಿಯೋ ನೋಡ್ತಾ ಇರಿ, ನಿಮಗೆ ಹೆಲ್ಪ್ ಆಗೇ ಆಗ್ತದೆ. ನಿಮಗೆ ಒಳ್ಳೆಯ ಮಟೀರಿಯಲನ್ನು, ಕ್ವಶನ್ಸ್ಗಳನ್ನು, ಕಂಟೆಂಟ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನರಿಗೆ ತಲುಪಿಸೋ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.